ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ, ಶೇಂಗಾ ಲಾಡು ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡೋದು ಇದನ್ನು. ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಶ್ರಾವಣ ಮಾಸ ಬಂತಂದರೆ ಎಲ್ಲ ಹಬ್ಬಗಳೂ ಸ್ಟಾರ್ಟ್ ಆಗುತ್ತೆ. ಸೊ ಪಂಚಮಿಗೆ ಶೇಂಗಾ ಉಂಡೆ ಮಾಡ್ತಾರೆ ನೋಡಿ. 475 ಗ್ರಾಮ್ ಇದೆ ಶೇಂಗಾ. ನೀವು ಕಪ್ಪಿನ ಅಳತೆಯಲ್ಲೂ ಮಾಡ್ಕೋಬೋದು. ಇಲ್ಲಿ ನಾನು 3 ಕಪ್ಪಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಎಷ್ಟು ಚೆನ್ನಾಗಿ ಹುರ್ಕೋತೀರ ನೋಡಿ ಅಷ್ಟು ಶೇಂಗಾ ಬಾಳಿಕೆ ಬರುತ್ತೆ ಉಂಡೆ ಮಾಡಿದ್ದಾಗೂ. ಆಮೇಲೆ ರುಚಿನೂ ಅಷ್ಟು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಥರ. ಇಲ್ಲಾಂದರೆ ಹಸಿ ಸಿಹಿಯಾಗಿ ಬಂದ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾನು ಮತ್ತೆ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. 0 ಇದೆ. ಈಗ ಬೆಲ್ಲನ ತಗೋತಾ ಇದ್ದೀನಿ. ನೋಡಿ, ಬೆಲ್ಲನ ನೀವು ಜಜ್ಜಿ ಆದರೂ ಇಟ್ಕೋಬೋದು, ಇಲ್ಲಾಂದರೆ ತುರಿದು ಇಲ್ಲಾಂದರೆ ಹೆರ್ಜಿ ಪೌಡ್ರನ್ನು ಮಾಡಿಟ್ಕೋಬೋದು. ನಾನು ಇಲ್ಲಿ ಅರ್ಧ ಕೆಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ, 500 ಗ್ರಾಮ್ ಅಷ್ಟು. ಅಂದರೆ ನೀವು ಸ್ವೀಟ್ ಜಾಸ್ತಿ ತಿಂತೀರಿ ಅಂತಂದರೆ ಸ್ವಲ್ಪ ಬೆಲ್ಲನೂ ಜಾಸ್ತಿ ತೊಗೋಬೋದು. ಇಲ್ಲ ನಮಗೆ ಮೀಡಿಯಮ್ ಆಗಿ ಬೆಲ್ಲ ಬೇಕಂತಂದರೆ 500 ಗ್ರಾಮ್ ಅಷ್ಟು ಬೆಲ್ಲ ಸಾಕಾಗುತ್ತೆ. ನೋಡಿ, ಶೇಂಗಾನ ಚೆನ್ನಾಗಿ ಹುರಿದಿದೆ. ಈಗ ಮೇಲ್ಗಡೆನೂ ಸಿಪ್ಪೆನೂ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅರ್ಧ ಲೋಟ ಅಲ್ಲ, ಅರ್ಧ ಲೋಟದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಪಾಕ ತಗೋಬೇಕಾಗತ್ತೆ ನಾವು. ಇದಕ್ಕೆ ಶೇಂಗಾ ಉಂಡೆಗೆ ಸ್ವಲ್ಪ ಜಾಸ್ತಿನೇ ಪಾಕ ಬೇಕಾಗುತ್ತೆ. ನೋಡಿ, ಈ ಥರ ಬಬಲ್ ಎಲ್ಲ ಹೋಗಿ ಅದು ಪಾಕ ಆಗುತ್ತೆ ಶೇಂಗಾ ಉಂಡೆನ. ನೋಡಿ, ಇದೆಲ್ಲ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅಂದರೆ ಮೊದಲಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಕಾಯಿ ಬರುತ್ತಲ್ಲ ಒಣ ಕೊಬ್ಬರಿದು, ಸೊ ಅದರದಷ್ಟು ನಾನು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ, ಅರ್ಧದಷ್ಟು. ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಏಲಕ್ಕಿ ಪುಡಿನ 2-3 ಸ್ಪೂನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಕ ಮಾಡೋಕ್ಕೂ ಇಟ್ಟಿದ್ದೀನಿ ನಾನಲ್ಲಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅಂದರೆ ಮೊದಲಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಪಾಕ ಆದಮೇಲೆ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ. ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಬೇಗ ಲಾಡು ಕಟ್ಕೋಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಪುಟಾಣಿ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಸ್ಕಿಪ್ ಮಾಡ್ಕೋಬೋದು. ಅಂದರೆ ಶೇಂಗಾನ ನಾನು ಏನು ಪೌಡ್ರು ಏನು ಮಾಡ್ಕೊಂಡಿಲ್ಲ, ಅಂದರೆ ಬೇಳೆ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಬ್ಬೊಬ್ಬರು ಅದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೋತಾರೆ. ಸೊ ನಾನು ಆ ಥರ ಏನು ಮಾಡಿ ಇಟ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಪುಟಾಣಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ತುಂಬ ಹಾಕ್ಕೊಳ್ಳೋದೇನು ಬೇಡ. ಇಲ್ಲಿ 1 ಕಪ್ಪಲ್ಲಿ ನೀರು ಹಾಕ್ಕೊಂಡು ನಾನು ಪಾಕ ಬಂದಿದೆಯಲ್ಲ ಅಂತ ನೋಡ್ಕೋತಾ ಇದ್ದೀನಿ. ಅದು ಈ ಥರ ಕೈಲೇ ಮಾಡಿದಾಗ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿದರೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ಪಾಕ ಬಂದಿದೆ ಆಲ್ರೆಡಿ. ಈಗ ಉಂಡೆ ಕಟ್ಟಿದೆ ನೋಡಿ. ಈ ಥರ ಬಂದರೆ, ಅದು ಎಳೆ ಈ ಥರ ಬಂದರೆ ಇನ್ನೂ ಅಷ್ಟೊಂದು ಪಾಕ ಬಂದಿಲ್ಲ ಅಂತ. ಈ ಥರ ಉಂಡೆ ಕಟ್ಟಿದರೆ ಪಾಕ ಬಂದಿದೆ ಅಂತ ಅರ್ಥ. ನಾನು ಇಲ್ಲಿ ಬೆಲ್ಲನ ನೋಡಿಕೊಂಡು ಹಾಕೋತಾ ಇದ್ದೀನಿ.
ಮೇ ಬಿ ನಾನು ಜಾಸ್ತಿನೇ ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕಡಿಮೆ ಆದರೆ ಮತ್ತೆ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆನ ಮಾಡ್ತಾಯಿದ್ದೀನಿ. ಅಂದರೆ ಪೂರ ಅನ್ನೋದಕ್ಕೆ ಹಾಕ್ಕೊಂಡ್ರೆ ಈಗ 4-5 ಜನ ಇರ್ತಾರಲ್ಲ ಮನೆಯಲ್ಲಿ, ಸೊ ಅವರು ಬೇಗ ಬೇಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಟ್ಬಿಟ್ರೆ ಆಗಿಬಿಡತ್ತೆ. ಈಗ ಒಬ್ಬರೇ ಏನಾದರೂ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಆಗಿ ಕಟ್ತಾರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಶೇಂಗಾ ಇರುತ್ತಲ್ಲ, ಶೇಂಗಾಕ್ಕೆ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ನೀರು ಎತ್ಕೊಂಡು ಕಟ್ಟಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ತುಂಬ ಬಿಸಿ ಇರುತ್ತೆ. ನಮ್ಮ ಅಜ್ಜಿ ಅವರೆಲ್ಲ ಕೈಲೇ ಮಿಕ್ಸ್ ಮಾಡಿ ಬೇಗ ಬೇಗ ಕಟ್ಬಿಡ್ತಿದ್ರು. ಸೊ ನಾವು ಸ್ವಲ್ಪ ಸುಡ್ತಿರತ್ತಲ್ಲ, ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಕಟ್ಕೊತೀವಿ ಅನಿಸುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಗ ಕಟ್ಟೋರು ಎಲ್ಲ ಏನಾದರೂ ಇದ್ದರೆ ನಮಗೂ ಬೆಲ್ಲ ಅಷ್ಟೊಂದು ಬೇಕಾಗಲ್ಲ, ಅಂದರೆ ಪಾಕ ಅಷ್ಟೊಂದು ಹಾಕೋದು ಬೇಕಾಗಿಲ್ಲ. ಈಗ ಸ್ವೀಟು ಅಷ್ಟೊಂದು ತಿನ್ನೋ ಹಾಗೆ ತಿಂತಿರಲ್ಲ, ಸೊ ಅವರು ಸ್ವಲ್ಪನೇ ಹಾಕ್ಕೊಂಡು ಬೇಗ ಬೇಗ ಕಟ್ಬಿಟ್ರೆ ಅದು ಉಂಡೆ ಬೇಗ ಬೇಗ ಬಂದುಬಿಡುತ್ತೆ. ಇಲ್ಲ ಅಂತಂದರೆ ಈಗ ನಾವು ಮಾಡಿ ಪಾಕನ ಎಲ್ಲನೂ ಮಾಡಿ ಹಾಕಿಬಿಟ್ರೆ ಅದು ನೋಡಿ ಗಟ್ಟಿ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗನೆ ಉಂಡೆನ ಕಟ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ, ಒಂದು ಸ್ವಲ್ಪನೂ ಬಿಟ್ಕೋತಾ ಇಲ್ಲ. ಇಲ್ಲಾಂದರೆ ಒಂದೊಂದ್ಸರಿ ಬೇಳೆದು ಇದೆಲ್ಲ ಬಿಟ್ಕೊಂಡಿರುತ್ತಲ್ಲ, ಸೊ ಇಲ್ಲಾಂದರೆ ಅದು ಉಂಡೆ ಕಟ್ಟೋಕ್ಕೆ ಬರಲ್ಲ, ಬಿಚ್ಕೊಂಡು ಬಿಟ್ಟಿರುತ್ತೆ. ಇದು ಹೇಗಪ್ಪ ತಗೊಳ್ಳೋದು ಮತ್ತು ಪಾಕ ಅಂತ ಅಂತಿರ್ತಾರೆ. ಇದು ನನಗೆ ತುಂಬಾ ಚೆನ್ನಾಗಿ ಬಂದಿತ್ತು ಉಂಡೆ, ನೋಡ್ತಾ ಇದ್ದೀರಲ್ಲ. ನೋಡಿ, ನಾವು ಗಣೇಶ ಚತುರ್ಥಿಗೆ ಮಾಡ್ಕೋಬೋದು, ಗಣೇಶನಿಗೂ ಮಾಡ್ಕೋಬೋದು ಇದನ್ನು ಪ್ರಸಾದಕ್ಕೆ, ಆಮೇಲೆ ಮನೇಲಿ ತಿನ್ನೋಕ್ಕೂ ಮಾಡ್ಕೋಬೋದು. ಇಲ್ಲಿ ನಾಗರ ಪಂಚಮಿಗೆ ಅದನ್ನು ಮಾಡ್ತಾರೆ, ಶೇಂಗಾ ಉಂಡಿನ. ನಮಗೆ ಯಾವಾಗ ಬೇಕಾದ್ರೂ ತಿನ್ಬೇಕು ಅನಿಸಿದ್ರು ಮಾಡ್ಕೋಬೋದು. ತುಂಬಾ ಈಸಿ ಮೆಥಡ್ಡು, ಆಮೇಲೆ ತುಂಬಾ ಕ್ವಿಕ್ಕಾಗಿಯೂ ಮಾಡ್ಕೋಬೋದು. ಒಂದು ಸರಿ ಪಾಕ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಬಂದರೆ ಬೇಗನೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಕಟ್ ಮಾಡಿ ತೋರಿಸಿದೆ ನಾನು, ತುಂಬಾ ಚೆನ್ನಾಗಿ ಬಂದಿದೆ ಉಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.